ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಮ್ಸ್ ಅಂಡ್ ಕಿಚನ್ ಆ್ಯಂಡ್ ಬ್ಯೂಟಿ. ಫ್ರೆಂಡ್ಸ್, ಇವತ್ತು ಡಿಶ್ ಏನು ಅಂತಂದರೆ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇವತ್ತು ಮಳೆ ಚೆನ್ನಾಗಿ ಬೀಳ್ತಾ ಇತ್ತು. ಸೊ ಅದಕ್ಕೆ ಈ ಮಳೆ ಕ್ಲೈಮೇಟಿಗೆ ಬಿಸಿ ಬಿಸಿಯಾಗಿ ಸ್ಪೈಸಿಗೆ ಏನಾದರೂ ಮಾಡಬೇಕು ಅಂತ ಅನಿಸಿ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಇದೆ. ಯಾರೆಲ್ಲ ಫಸ್ಟೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಅದು ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೀವೇ ನೋಡಿ ಇಲ್ಲಿ. ಸೊ ಇವಾಗ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ವೀಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ನಾನು ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ, ತೆಂಗಿನಕಾಯಿ ಅರ್ಧ ಹೋಳು ತೊಗೊಂಡಿದ್ದೀನಿ, ಟೊಮೆಟೊ 2, ಈರುಳ್ಳಿ 3, ಹುಣಸೆಹಣ್ಣು ಸ್ವಲ್ಪ ಚಿಕ್ಕ ಸೈಜಾಗಿ, ಶುಂಠಿ ಸ್ವಲ್ಪ, ಒಂದು ಅರ್ಧ ಕಪ್ ಕಡಲೆ ಬೀಜ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಫಸ್ಟು ನಾನು ಇಲ್ಲಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಕಡಲೆ ಬೀಜ ಹಾಕಿದಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕೆಲವರು ಎಳ್ಳು ಕೂಡ ಹಾಕ್ತಾರೆ, ಬಟ್ ನಾನು ಎಳ್ಳು ಹಾಕೋಕ್ಕೆ ಹೋಗಿಲ್ಲ ಇಲ್ಲಿ. ಸೊ ನೋಡಿ, ಈ ಥರ ಕಡಲೆ ಬೀಜನ ಚೆನ್ನಾಗಿ ಬ್ರೌನಿಶ್ ಆಗಿ ಸ್ವಲ್ಪ ಉರಿಬೇಕಾಗುತ್ತೆ, ಬ್ಲ್ಯಾಕ್ ಇದು. ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸೊ ನಾವು ಹಚ್ಚಿಟ್ಕೊಂಡಿರೋ ಮಸಾಲೆ ಪದಾರ್ಥ, ಟೊಮೆಟೊ ಅದೆಲ್ಲ ಏನಿದೆಯಲ್ಲ, ಮೆಣಸು ಅದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಈ ಥರ ನೋಡಿ ಎಲ್ಲ ಹಸಿ ಪದಾರ್ಥಗಳನ್ನ ನಾನು ಹಾಕಿದ್ದೀನಿ. ಸೊ ನೆಕ್ಸ್ಟ್ ಅದನ್ನೆಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಫುಲ್ ಕಲರ್ ಚೇಂಜ್ ಆಗಿ ಅದು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಜಾರಲ್ಲಿ ನಾನಿಲ್ಲಿ ಅರ್ಧ ಚಿಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹುರಿದಿಟ್ಟಿರೋ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಸೊ ಕಡಲೆ ಬೀಜ ಹಾಕ್ಬಿಟ್ಟು ನೆಕ್ಸ್ಟು ನಾವು ಅದೇನು ಹುರ್ಕೊಂಡಿದ್ವಲ್ಲ ಮಸಾಲೆಗಳು, ಸೊ ಅದನ್ನೆಲ್ಲ ನೋಡಿ, ಹುಣಸೆಹಣ್ಣು, ಸ್ವಲ್ಪ ಮಸಾಲೆಗಳು ಇದ್ದಾರೆ. ಕೆಲವರು ಹುಣಸೆಹಣ್ಣು ನೆನೆಸ್ಬಿಟ್ಟು ಹಾಕ್ತಾರೆ, ಬಟ್ ನಾನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಸೊ ಹುಣಸೆಹಣ್ಣು, ಈ ಪದಾರ್ಥಗಳು, ಹುರಿದಿಟ್ಟಿರೋ ಪದಾರ್ಥಗಳೆಲ್ಲನೂ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಬೇಕಾಗುತ್ತೆ. ನಾನು ಮಸಾಲೆ ಕೂಡ ಇಲ್ಲೇ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಇವು 3 ಅದರಲ್ಲಿ ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಪೇಸ್ಟ್ ಅದು ತೊಗೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ಬದನೆಕಾಯಿಗಳನ್ನೆಲ್ಲ ಚೆನ್ನಾಗಿ ಒಂದೊಂದೇ ಈ ಥರ ನೀಟಾಗಿ ತೊಳೆದು, ನಾನು ಅರ್ಧ kg ಬದನೆಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ತೊಗೊಂಡು ಈ ಥರ ಒಂದೊಂದು ಬದನೆಕಾಯಿನೂ 4 ಭಾಗಗಳಾಗಿ ಕಟ್ ಮಾಡಿ ಹಿಂಗೆ ಇಟ್ಕೋಬೇಕು. ಎಲ್ಲ ಬದನೆಕಾಯಿ ಕಟ್ ಮಾಡ್ಕೊಂಡಿದ ನಂತರ ಹಿಂದ್ಗಡೆ ತೊಟ್ಟುಗಳನ್ನು ನಮಗೆ ಯಾವ ಸೈಜ್ ಬೇಕೋ ಅದನ್ನು ಕೂಡ ಚಿಕ್ಕದಾಗಿ ನಾನು ಕಟ್ ಮಾಡಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಕೆಲವರು ಅದನ್ನು ಹಂಗೆ ಉದ್ದ ಬಿಡ್ತಾರೆ, ಬಟ್ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಸೊ ಕಟ್ ಮಾಡಿರೋ ಬದನೆಕಾಯಲ್ಲಿ ಈ ಥರ ಮಸಾಲೆಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಕ್ಲೀನಾಗಿ. ಪ್ಯಾಕ್ ಮಾಡಿಕೊಂಡು ಈ ಥರ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಸೊ ಒಂದೊಂದು ಬದನೆಕಾಯಿಗಳ್ನು ನನ್ನ ಮಸಾಲೆಗಳನ್ನೆಲ್ಲ ಹಿಂಗೆ ಪ್ಯಾಕಪ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಬದನೆಕಾಯಿಗಳನ್ನೂ ಅಷ್ಟೇ ನೀಟಾಗಿ ಹಿಂಗೆ ಮಾಡ್ಕೊಳ್ಳಿ. ಮಾಡಿಕೊಂಡು ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ ನಂತರ ಸೊ ಒಂದೊಂದು ಬದನೆಕಾಯಿ ಎಣ್ಣೆ ಆಗಿ ಈ ಥರ ನಾನು ಪ್ಯಾನಲ್ಲಿ ಬಿಡ್ತಾ ಇದ್ದೀನಿ. ಬಿಟ್ಬಿಟ್ಟು ಸ್ವಲ್ಪ ಅದರಲ್ಲಿ ಅದನ್ನು ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದು ಹೆಂಗೆ ಅಂತಂದರೆ ಅದು ಫುಲ್ ಸ್ವಲ್ಪ ಒಂಥರ ರೆಡ್ ಕಲರಲ್ಲಿ ಬರಬೇಕು ಬದನೆಕಾಯಿ, ಆ ಥರ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಅದರಲ್ಲಿ. ಸಾಸಿವೆ ಹಾಕ್ಕೊಂಡು ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬದನೆಕಾಯಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಕಲರ್ ಚೇಂಜ್ ಆಗಬೇಕು ಬದನೆಕಾಯಿ, ಅಂದರೆ ಒಂದು ಅರ್ಧ ಭಾಗ ಅದರಲ್ಲೇ ಬೆಂದೋಗಿರಬೇಕು ಬದನೆಕಾಯಿ, ಆ ಥರ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಸೊ ಅದನ್ನು ನಾವು ಡೈರೆಕ್ಟಾಗಿ ಹಾಕ್ಬೋದು. ಇದನ್ನೇನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಯಾಕಂದರೆ ನಾವು ಮಸಾಲೆ ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡಿ ರುಬ್ಬಿದ್ದೀವಲ್ವ, ಸೊ ಅದು ಹಸಿ ವಾಸನೆ ಬರೋದಿಲ್ಲ, ಚೆನ್ನಾಗೇ ಇದಾಗುತ್ತೆ. ಸೊ ನೆಕ್ಸ್ಟು ಅದೇ ನಾನು ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ನೋಡಿ, ಎಣ್ಣೆ ಈ ಥರ ಚೆನ್ನಾಗಿ ತೇಲಿ ಬರಬೇಕು, ಆವಾಗ ಚೆನ್ನಾಗಿರುತ್ತೆ ಎಣ್ಣೆ ಬದನೆಕಾಯಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದೇ ಜಾರು ಇಟ್ಬಿಟ್ಕೊಂಡು ಸ್ವಲ್ಪ ಮಸಾಲೆ ನೀರು ಹಾಕ್ಕೊತಾ ಇದ್ದೀನಿ ಅದರೊಳಗಡೆ. ಅದರೊಳಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಂತರ ಮಸಾಲೆ ಸ್ವಲ್ಪ ನಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಕಲ್ಲುಪ್ಪು ಬಳಸ್ಕೊಂಡಿದ್ದೀನಿ. ನಿಮಗೆ ಸಾಲ್ಟ್ ಬೇಕಾದರೆ ಸಾಲ್ಟು ಹಾಕ್ಕೊಳ್ಳಿ, ಇಲ್ಲ ಕಲ್ಲುಪ್ಪು ಬೇಕಾದರೆ ಕಲ್ಲುಪ್ಪಾದರೂ ನೀವು ಬಳಸ್ಕೋಬೋದು. ಬಳಸ್ಕೊಂಡು ಈ ಥರ ಟೆಕ್ಸ್ಚರ್ ನೋಡ್ಕೊಳ್ಳಿ, ನಿಮಗೆ ನೀರು ಬೇಕಾ ಇಲ್ಲ ಇನ್ನು ಸ್ವಲ್ಪ ಹಾಕ್ಕೋಬೇಕಾ. ಆದಷ್ಟು ಎಣ್ಣೆ ಬದನೆಕಾಯಿ ಗಟ್ಟಿ ಇದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ, ಗ್ರೇವಿ ಥರ ಟೆಕ್ಸ್ಚರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದಿದಿದೆ. ಸೊ ಐಟಮ್ ರೆಡಿ ಇದೆ, ಎಣ್ಣೆ ಬದನೆಕಾಯಿ ಇವಾಗ ರೆಡಿ ಇದೆ. ಸೊ ಇದನ್ನು ನಾನು ಇವಾಗ ಒಂದು ಬೌಲಲ್ಲಿ ಹಿಂಗೆ ಸರ್ವ್ ಮಾಡಿ, ನೀವು ಮುದ್ದೆಗಾಗಲಿ ಇಲ್ಲ ಚಪಾತಿಗೆ, ರೈಸ್ಗೆ, ಬಿಸಿ ಬಿಸಿ ರೈಸ್ಗೆ, ಇಲ್ಲ ದೋಸೆಗೆ, ಇಡ್ಲಿಗೆ, ಗೀ ರೈಸ್ಗೆ ಯಾವುದಕ್ಕೆ ಬೇಕಾದ್ರೂ ಇದು ಚೆನ್ನಾಗಿರುತ್ತೆ.
ಓಕೆ ಫ್ರೆಂಡ್ಸ್, ಇವಾಗ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.